ಯಾಕೋ ಮುಳುಗಿಲ್ವಾ ಇನ್ನು? ಆ ಪೀಡೆ ಒಕ್ಕರ್ಸ್ಕೊಂಡಿದ್ಯಲ್ಲ, ಎಲ್ಲಿಂದ ನಿದ್ರೆ ಬರುತ್ತೆ? ನೀನು ಯಾಕೆ ಮಲಗಿಲ್ಲ? ನಂದು ಅದೇ ತಲೆನೋವು ಗುರು. ಈ ಸಿಂಚನ ಬೇರೆ ಹಠ ಹಿಡ್ದು ಕೂತಿದ್ದಾಳೆ, ಯಾವಾಗ ಅವರಿಬ್ಬರನ್ನ ಹೊರಗೆ ಕಳಿಸ್ತೀಯ ಅಂತ. ಬಾ ನಿದ್ದೆ ಬರಲಿಲ್ಲ, ಬಂದೆ. ಅದೇ ಯೋಚನೆ ಮಾಡ್ತಾ ಇದ್ದೆ ಕಣ. ಅವನಿಗೆ ಅಷ್ಟೆಲ್ಲ ಟಾರ್ಚರ್ ಕೊಟ್ಟರು, ಆ ಪಡ್ಡಿ ಮಗ ಮನೆಯಿಂದ ಕದಲ್ತಾ ಇಲ್ಲ ನೋಡು. ಅವನಿಗೆ ಊಟ ಮಾಡಕ್ಕೆ ಬಿಡ್ತಾ ಇಲ್ಲ, ಮಲ್ಗಕ್ಕೆ ಬಿಡ್ತಾ ಇಲ್ಲ. ಅಷ್ಟು ಟಾರ್ಚರ್ ಕೊಟ್ಟರು, ಇಲ್ಲ ಜಾಂಡ ಹುಡಿದಾನೆ, ಹೋಗ್ತಾನೆ ಇಲ್ಲ. ಹೌದು ಬ್ರೋ, ಅಪ್ಪ ಅಮ್ಮ ಬರೋ ತನಕ ಅವನು ಇಲ್ಲಿಂದ ಕದಲಲ್ಲ ಅನ್ಸ್ತಾಳೆ. ಏನು ಮಾಡೋದು ಬ್ರೋ? ಕೆಲಸ ಮಾಡೋಣ. ಅಪ್ಪ ಅಮ್ಮ ಫೋನ್ ಮಾಡಿದ್ರು, ನೀವಿಬ್ರು ಹೊರಟಿರಿ, ನಾವು ಇಲ್ಲಿ ಬಂದಮೇಲೆ ವಾಪಸ್ ಬನ್ನಿ ಅಂತ ಹೇಳಿದ್ರು ಅಂತ ಹೇಳ್ಬಿಡೋಣ ಅವನಿಗೆ. ಹಾಂ, ಹೇಗೆ? ಚೆನ್ನಾಗಿದೆ. ಹಾಂ, ಅವನೇನು ಕೆಂಪು ಸತ್ಕೊಂಬಂದಿರೋ ಕಮಗೆ ಅಂತ ಅನ್ಕೊಂಡ್ಯಾ? ಅವ್ನು ನಮಗೆ ಬಕರ ಮಾಡ್ತೀಯನ್ ಕಣ. ಹೇಗೋ ಏನೋ ಮಾಡೋದೀಗ? ಅದೇ ಕಣ, ಅವನಿಗೆ ಕೊಡ್ತಿರೋ ಟಾರ್ಚರ್ಗೆ ಆ ಚೆಲುವಿಗೆ ಬೇಜಾರಾಗಿ ಅವಳಾದ್ರೂ ಕರ್ಕೊಂಡು ಹೋಗ್ತಾಳೆ ಅಂತ ಅನ್ಕೊಂಡ್ರೆ ಅವಳು ಯಾವುದಕ್ಕೂ ತಲೆ ಕಟ್ಸ್ಕೊತಿಲ್ಲ, ಆರಾಮಾಗಿದ್ದಾಳೆ. ಬ್ರೋ, ಅಪ್ಪ ಅಮ್ಮ ಬರೋದ್ರೊಳಗೆ ಅವರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು, ಇಲ್ಲದ್ರೆ ಸಮಸ್ಯೆ ಆಗತ್ತೆ. ನೋಡು, ಏನಾದರೂ ಕ್ರಿಮಿನಲ್ ಐಡಿಯಾ ಮಾಡು. ಯಾಕಪ್ಪ, ನಾನೇನು ಕ್ರಿಮಿನಲ್ ಅಂತ ಅನ್ಕೊಂಡ್ಯಾ? ಹಾಗಲ್ಲ ಬ್ರೋ, ನಿನಗೆ ಈ ಥರ ದೂರ ಮಾಡೋದು, ಮನಸ್ಸುಗಳನ್ನ ಹೊಡೆಯೋದು ಅದೆಲ್ಲ ಕರತಲ ಮಲಕ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಚೆನ್ನಾಗಿ ಹೇಳಿದೆ ಕಣ ನೀನ. ನಾನೇನೋ ಮನೆಗೆ ಒಳ್ಳೇದಾಗಲಿ ಅಂತ ಇಲ್ಲಿ ಜಗಳ ಮಾಡ್ತೀನಿ ಹೊರತು ಹೊರಗಡೆ ಎಲ್ಲ ಜಗಳ ಮಾಡಲ್ಲ. ನಾನು ಹಾಗೆ ಜಗಳ ಆಡೋ ಹಾಗಿದ್ದಿದ್ರೆ ನಮ್ಮ ಬಾಸ್ ನಿಜಗುಣ ಇದ್ದಾನಲ್ಲ, ಇಷ್ಟೊತ್ತಿಗೆ ಅವನು ತಲೆ ಬುಡೆ ಹೊಡೆದಾಕ್ಬಿಡ್ತಿದ್ದೆ. ಅದನ್ನೇ ಸಹಿಸ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತೀಯ. ನೋಡು, ನಾನು ಹೇಳಿದ್ದನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ ನೀನು. ಅವನಿಂದಾಗಿ ನಮ್ಮಿಬ್ಬರ ಮಧ್ಯೆನೇ ಈಗ ಮನಸ್ತಾಪ ಬಂದ್ಬಿಡ್ತು. ಅವನೇನಾದರೂ ಇಲ್ಲೇ ಇದ್ದರೆ ನಾವಿಬ್ಬರು ಮತ್ತೆ ಕತ್ತಿನ ಪಟ್ಟಿ ಹಿಡ್ಕೊಂಡು ಜಗಳ ಆಡೋದಂತೂ ಗ್ಯಾರಂಟಿ. ಅದಕ್ಕೆ ಅವಕಾಶ ಕೊಡಬಾರ್ದು. ಆದಷ್ಟು ಬೇಗ ಅವನ್ನ ಇಲ್ಲಿಂದ ಹೊರಡಿಸ್ಬೇಕು. ಅದನ್ನು ಐಡಿಯಾ ಮಾಡು ಅಂತ ಹೇಳಿದೆ. ಮಾಡ್ತೀನಿ ಕಣ. ಇವಾಗ ಮಲಗ್ತೀನಲ್ಲ, ಒಂದು ಬ್ರಹ್ಮಾಂಡವಾದ ಐಡಿಯಾ ಹೊಡೆಯುತ್ತೆ. ಬೆಳಿಗ್ಗೆ ಅದನ್ನು ಪ್ಲೇ ಮಾಡ, ವರ್ಕೌಟ್ ಆದ್ರೆ ಆಗ್ಬೋದು. ಏನಂತೀಯ? ಹಾಗೇನಾದರೂ ಆದರೆ 1 ತಿಂಗಳು ಸಿಗರೇಟ್ ಖರ್ಚು ನಮ್ಮದು, ಇಲ್ಲಾಂದರೆ ನಿಂದು. ನೋಡ, ಈ ಸಂತೋಷ ಅಷ್ಟು ಸುಲಭವಾಗಿ ಸೋಲಲ್ಲ. ನನಗೆ ಬೇರೆಯವ್ರ ಜೀವನದಿಂದ ಸಂತೋಷನ ಕಿತ್ಕೊಳ್ಳೋಕ್ಕೂ ಗೊತ್ತು, ಅದೇ ಸಂತೋಷನ ವಾಪಸ್ ಕೊಡೋಕ್ಕೂ ಗೊತ್ತು. ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಏನೋ ಮಾಡಪ್ಪ. ಸಿಗರೇಟ್ ಇನ್ನೂ ಸಿಕ್ಕಾಕೊಂಡಿಲ್ಲ ಅಂದರೆ ನನ್ನ ಡೌಟ್ ನಿಜ ಅಂತ ಆಯಿತು. ರವಿ, ಇದು ಹಳೆ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅನ್ಸುತ್ತೆ. ಬಂಗಾರಿ, ಸ್ವಲ್ಪ ಯೋಚನೆ ಮಾಡಿ ನೋಡು. ಭಾವನ ಅಷ್ಟೊಂದು ಸೀನ್ ಕ್ರಿಯೇಟ್ ಮಾಡಿದ ಮೇಲೆ ಅವರು ಕಂಪ್ಲೇಂಟ್ ತಗೊಂಡಿದ್ರು. ಅದರಲ್ಲೂ ಜವರೇಗೌಡರು ಇನ್ಫ್ಲುಯೆನ್ಸ್ ಮಾಡಿದ ಮೇಲೆ ಕೇಸ್ ಒಂದು ಸ್ವಲ್ಪ ಮೂವ್ ಆಗಿ ಈಗ ಕೂತಿದೆ ಅಷ್ಟೇ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಪೊಲೀಸ್ನವರೇ ಡಿಲೇ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನಂಗ್ಯಾಕೋ ನೀನು ಹೇಳ್ತಿರೋದೇ ಸರಿ ಅನ್ನಿಸ್ತದೆ. ನೀವೇನೇ ಹೇಳಿ ಚಿನ್ನಮರಿ, ಆ ಬ್ರಹ್ಮ ನಿಮ್ಮನ್ನು ಸೃಷ್ಟಿ ಮಾಡುವಾಗ ಆರಾಮಾಗಿ ಟೈಮ್ ತೊಗೊಂಡು ತಿದ್ದಿ ತೀಡಿ ಕುಸಿರಿ ಕೆಲಸ ಮಾಡಿ ನನಗೋಸ್ಕರ ಅಂತ ನಿನ್ನ ಕಳಿಸ್ಕೊಟ್ಟಿದ್ದಾನೆ ಅನ್ಸುತ್ತೆ. ಹೋಗ್ರಿ, ಏನೇನೋ ಹೇಳ್ತೀರಾ ನೀವು, ನಂಗೆ ನಾಚಿಕೆ ಆಗುತ್ತೆ. ಈ ನಾಚಿಕೆ ಮೇಲೆ ನೋಡಿ ಹುಡುಗರೆಲ್ಲ ಕ್ಲೀನ್ ಬೋಲ್ಡ್ ಆಗೋದು. ಆದರೂ ಚಿನ್ನಮರಿ, ನಿಮ್ಮ ನೋಟ, ನಿಮ್ಮ ನಗು, ನಿಮ್ಮ ಸೌಂದರ್ಯ ನೋಡಿ ನಾನು ಮಾರು ಹೋಗಿದ್ದೀನಿ, ನಿಮಗೆ ದಾಸ ಆಗ್ಬಿಟ್ಟಿದ್ದೀನಿ. ಏನ್ರಿ ನೀವು ಮದುವೆ ಆಗಿ ಇಷ್ಟು ದಿನ ಆಗಿದೆ ಮತ್ತು ಹೀಗೆ ಹೊಗಳ್ತಾ ಇರ್ತೀರಲ್ಲ? ಅರೇ, ನಾನು ಹೊಗಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಆಮೇಲೆ ಈಗಷ್ಟೇ ಅಲ್ಲ, ನಿಮಗೆ ವಯಸ್ಸಾದರೂ, ನಿಮ್ಮ ಹುಬ್ಬಿನ ಮೇಲೆ ನಿಮಗೆ ಲೈನ್ಸ್ ಬಂದರು, ನಿಮ್ಗೆ ಹಣ್ಣು ಮುದುಕಿ ಆದರೂ ನೀವು ನಾನು ನಿಮ್ಮನ್ನು ಹೀಗೆ ಹುಚ್ಚುಚ್ಚಾಗೆ ಪ್ರೀತಿ ಮಾಡ್ತಾ ಇರ್ತೀನಿ. ನಮ್ಮಿಬ್ಬರು ಪ್ರೀತಿನ ಜಗತ್ತೇ ನೋಡಿ ಪ್ರೇಮಿಗಳು ಅಂದರೆ ಹೀಗಿರಬೇಕು ಅಂತ ಹೇಳಬೇಕು. ಹಾಗಿರ್ಬೇಕು ನಾವಿಬ್ಬರು. ಅದಕ್ಕೆ ನಮ್ಗೆ ವಯಸ್ಸಾಗಿದ್ರೂ ಪರವಾಗಿಲ್ಲ, ಆಗಲೂ ನಾವು ಈ ಪ್ರೇಮಿಗಳ ದಿನಾಚರಣೆನ ಹೀಗೆ ಸೆಲೆಬ್ರೇಟ್ ಮಾಡೋಣ.
ಓಕೆನಾ? ರೀ, ನಾನು ಎಷ್ಟು ಪ್ರೀತಿಸ್ತೀರಾ ನೀವು? ನಿಮ್ಗೆ ಯಾವತ್ತೂ ನಾನು ಇವಳ ಮದುವೆ ಆಗಿ ತಪ್ಪು ಮಾಡಿದೆ ಅನ್ನೋ ಭಾವನೆ ಬರಲೇ ಇಲ್ವಾ? ಚಿನ್ನು ಮರಿ, ಆ ಥರ ಭಾವನೆ ಬಂದ ದಿನ ಈ ಭೂಮಿ ಮೇಲೆ ಜಯಂತನಿಗೆ ಕೊನೆ ದಿನ ಆಗಿರುತ್ತೆ. ರೀ, ಯಾವಾಗೆಲ್ಲ ಮಾತಾಡ್ತೀರಾ ನೀವು? ಇನ್ನು ಹೇಗೆ ಮಾತಾಡಲಿ ಚಿನ್ನು ಮರಿ? ನೋಡಿ, ನಾನು ಹುಟ್ಟಿರೋದೇ ನಿಮ್ಮ ಪ್ರೀತಿನ ಸಂಪಾದನೆ ಮಾಡೋಕ್ಕೆ ಅಂತ ನನಗನ್ಸತ್ತೆ. ನನಗೆ ಈ ಮರು ಜನ್ಮದಲ್ಲಿ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ. ಆದರೆ ಈ ಜನ್ಮದಲ್ಲೇ ನಾನು ನಿಮ್ಮೊಬ್ಬರನ್ನು ಮಾತ್ರ ಹುಚ್ಚುಚ್ಚ ಪ್ರೀತಿ ಮಾಡ್ತೀನಿ. ನೀವು ನನ್ನ ಜೀವಳ ಚಿನ್ನು ಮರಿ. ಐ ಲವ್ ಯು.